ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ ನೋಡಿ. ಈ ದಿನ ಶ್ರೀ ಪರಾಭವನಾಸುರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಬಹುಳ ಪ್ರತಿಪತ್ ಅಂದರೆ ಪಾಡ್ಯಮಿ ಮಂಗಳವಾರ. ಇನ್ನು ದಿನಾಂಕ ಬಂದು 36/2/2026. ಇನ್ನು ಪಂಚಾಂಗಗಳಿಗೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ಪ್ರತಿಪತ್ ಅಂದರೆ ಪಾಡ್ಯಮಿ, ಬೆಳಗಿನ ಜಾವ 5:58 ಮಾರನೇ ದಿನ ಬುಧವಾರ ಬೆಳಗಿನ ಜಾವದವರೆಗೂ ಇರ್ತದೆ. ನಕ್ಷತ್ರದ ಪೂರ್ವಾಷಾಢ ದಿನ ಪೂರ್ತಿ ಇರ್ತಕ್ಕಂಥದ್ದು. ಯೋಗ ಬಂದು ಬ್ರಹ್ಮಯೋಗ, ಕರ್ಣ ಬಂದು ಬಾಲವ. ಇನ್ನು ರಾಹುಕಾಲ ಬಂದು 3ರಿಂದ 4 ಗುಳಿಕ ಕಾಲ ಬಂದು 12ರಿಂದ 1:30, ಅರ್ಧ ಪ್ರಹರಿ ಬಂದು 7:30ರಿಂದ 9, ಯಮಗಂಟಕ ಕಾಲ ಬಂದು 9ರಿಂದ 10:30 ಮಂಗಳವಾರ. ಅಮೃತ ಗಡಿಗಳು 12ರಿಂದ 1:30 ಇರತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ಆದಾಯದಲ್ಲಿ ಚೇತರಿಕೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿತಾಗನೂ ಇರ್ತಕ್ಕಂಥದ್ದು. ಇವತ್ತು ತೆಂಗು ಅಡಿಕೆ ಬಾಳೆ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಸಿಗ್ತಕ್ಕಂಥದ್ದು. ಆಯಿಲ್ ರೋಟ್ರಿಗಳು, ಎಕ್ಸ್ಪೆಲರ್ಗಳು, ಈ ಡಿಕಾಟಿಗೇಟರ್ಸ್, ಕಳ್ಳೆ ಬೀಜ ಹೊಟ್ಟು ತೆಗಿತಕ್ಕ ಡಿಕಾಟಿಗೇಟರ್ಸ್ ಅಂದರೆ ಹೊಟ್ಟು ತೆಗಿತಕ್ಕಂಥ ಇಲ್ಲಿ ಮಿಸ್ಟ್ರಿಗಳಿರ್ತದೆ, ಅವ್ರಿಗೆಲ್ಲ ಬಹಳ ಹೆಚ್ಚಿನ ಕೆಲಸ ಇರ್ತಕ್ಕಂಥದ್ದು. ಈ ಮೇಷರಾಶಿಯವರು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿನ ಮುಂದಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಶುಭ ಸುದ್ದಿ, ದ್ರಾಕ್ಷಿ, ದಾಳಿಂಬೆ, ಕಿತ್ತಳೆ, ಸಪೋಟ ಯಾರು ಬೆಳೀತಾರೆ ರೈತರು ಅವರಿಗೆ ಸ್ವಲ್ಪ ವ್ಯಾಪಾರಗಳಲ್ಲಿ ವ್ಯತ್ಯಯ ಕಾಣಿಸ್ತಕ್ಕಂಥದ್ದು. ಬೆಲೆಯಲ್ಲಿ ಇಳಿಕೆ ಇರೋದರಿಂದ ಸ್ವಲ್ಪ ಅವ್ರಿಗೆ ಬೆಳೆ ತೆಗೋಕ್ಕೆ ಸ್ಮರಿಸ್ತಕ್ಕಂಥದ್ದು ಇರ್ತದೆ. ನೀವು ಇನ್ನೂ 10 ದಿನ ಕಾಯಬೇಕಾಗ್ತದೆ. ಇನ್ನು ವೈದ್ಯವೃತ್ತಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥದ್ದೇನೆ. ನೀವು ಮಹಾಗಣಪತಿ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ವೃಥಾ ಖರ್ಚುಗಳು. ಈ ಕಲ್ಲಂಗಡಿ, ಸೌತೆಕಾಯಿ, ಕರ್ಬೂಜದ ಹಣ್ಣು, ಈ ಬೂದು ಕುಂಬಳ, ಸಿಹಿ ಕುಂಬಳ, ಈ ರೀತಿ ಕುಂಬಳಕಾಯಿ ರೂಪದಲ್ಲಿರ್ತಕ್ಕಂಥ ವಸ್ತುಗಳು ಯಾವುದಿರ್ತಕ್ಕಂಥದ್ದು ಅವುಗಳಿಗೆಲ್ಲನೂ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗ್ತಕ್ಕಂಥದ್ದು. ಈ ಕೃಷಿ ಉಪಕರಣಗಳು, ರಸಗೊಬ್ಬರ ಮಾರೋರಿಗೆ ಒಳ್ಳೆಯ ಗುಡ್ ಟೈಮ್, ವ್ಯವಸಾಯದ ಟೈಮ್ ಗುಡ್ ಟೈಮ್. ನೀವು ಆಂಜನೇಯ ಸ್ವಾಮಿನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಗೆ ಪ್ರಯತ್ನ, ಗುಡಿ ಕೈಗಾರಿಕೆ ಸೋದ್ಯೋಗಿಗಳಿಗೆ ಶುಭ, ಹತ್ತಿ ಬೆಳೆಗಾರರಿಗೆ ನೂತನ ಕಾರ್ಯಸಂದ್ರೆ. ಈ ಕಾಟನ್ ಬೆಳೀತಕ್ಕಂಥವ್ರಿಗೆ ಬಹಳ ಕಷ್ಟಕರವಾದ ಕೆಲಸ ಅದು. ಅವರಿಗೆ ಸೀಡ್ಸ್ ಬೆಳೀತಕ್ಕಂಥವ್ರಿಗಂತೂ ಒಳ್ಳೆ ಟೈಮ್ ಸಿಗ್ತದೆ. ಇವಾಗ ಒಳ್ಳೆ ಮಾರ್ಗದರ್ಶನ ಇರ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗ್ಬೋದು, ಫುಡ್ ಆಗ್ಬೋದು, ಎಲೆಕ್ಟ್ರಿಕಲ್ ಮೆಟೀರಿಯಲ್ ಆಗ್ಬೋದು, ಕ್ಲೋತ್ಸ್ ಆಗ್ಬೋದು, ಈ ರೆಡಿಮೇಡ್ ಇರ್ತಕ್ಕಂಥ ಮೆಟೀರಿಯಲ್ಸ್ಗೆ ಒಳ್ಳೆ ಬೆಲೆ ಇರ್ತಕ್ಕಂಥದ್ದು. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಆರ್ಥಿಕವಾಗಿ ಕುಸಿತ. ಸಿಂಹರಾಶಿಯವರು ನೋಡಿ ಆರ್ಥಿಕವಾಗಿ ತೊಂದರೆ ಆಗ್ತಕ್ಕಂಥ, ವ್ಯಾಪಾರದಲ್ಲಿ ಮಂದ ಪ್ರಗತಿ. ಯಾರು ವ್ಯಾಪಾರ ಮಾಡ್ತಾರೆ ಸಿಂಹರಾಶಿಯವರಿಗೆಲ್ಲ ವ್ಯಾಪಾರದಲ್ಲಿ ಮಂದ ಪ್ರಗತಿ ಇರ್ತಕ್ಕಂಥದ್ದು. ಕೃಷಿಯಲ್ಲಿ ಮಾಡ್ತಕ್ಕಂಥವ್ರು ಹಿನ್ನಡೆ ಇರ್ತಕ್ಕಂಥದ್ದು. ಆದರೆ ಜೇನು ಸಾಕಣೆ, ರೇಷ್ಮೆ ಕೃಷಿ, ಅಡಬೆ ಬೇಸಾಯ ಮಾಡೋರಿಗೆ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಸಮಯ ಬರ್ತಕ್ಕಂಥದ್ದು. ಅಂದರೆ ಇನ್ನು ಜವಳಿ, ಗಾರ್ಮೆಂಟ್ಸು ಇರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಯವರು ನೋಡಿ ಆಭರಣ ವ್ಯಾಪಾರಿಗಳಿಗೆ ಲಾಭ. ಯಾರು ಕನ್ಯಾ ರಾಶಿಯವರು ಅಂಗಡಿಗಳಿಟ್ಟಿರ್ತಾರೆ ಬಂಗಾರದ ಅಂಗಡಿ, ಅವರಿಗೆಲ್ಲ ಲಾಭ ಇರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಶುಭ. ಯಾರೋ ಕನ್ಯಾ ರಾಶಿ ಸರ್ಕಾರಿ ನೌಕರಿರ್ತಾರೆ ಅವ್ರಿಗೆಲ್ಲ ಒಳ್ಳೆ ಶುಭ ಸುದ್ದಿ ಬರ್ತದೆ. ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಪ್ರಗತಿ ಇರ್ತಕ್ಕಂಥದ್ದು. ಹಾಲು, ಹಾಲಿನ ಉತ್ಪನ್ನ ಮಾರೋರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ಒಳಹರಿವು, ಕಾರ್ಯ ಪ್ರಗತಿ, ಆರೋಗ್ಯ ಸ್ಥಿರತೆ. ರೇಷ್ಮೆ, ಅಣಬೆ, ತಂಬಾಕು, ಶುಂಠಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸು ಇಟ್ಕೊಂಡವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. ನೀವು ತುಲಾರಾಶಿಯವರು 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ಸ್ಥಿತಿ ಸುಧಾರಣೆ ಬರ್ತಕ್ಕಂಥದ್ದು. ಸ್ನೇಹಿತರ ಭೇಟಿ, ಬಾಲ್ಯ ಸ್ನೇಹಿತರದ್ದು ಅದೂ ಏನೋ. ಈ ಮಾವು, ಹಲಸು ಬೆಳೆಗಾರರಿಗೆ ಪಾಪ ಅವ್ರಿಗೆ ತೊಂದರೆ ಇರ್ತಕ್ಕಂಥಕ್ಕಂದರೆ ಅವ್ರಿಗೆ ಬೆಲೆಗಳಿಲ್ಲ. ಅವರಿಗೆ ನಷ್ಟದ ಪರಿಸ್ಥಿತಿ ಮುಂದುವರಿತಕ್ಕಂಥದ್ದು. ಇನ್ನು 18 ದಿನ ಅವರಿಗೆ ನಷ್ಟದ ಪರಿಸ್ಥಿತಿ. 18 ದಿನ ಆದಮೇಲೆ ಅದು ಸ್ಟಾಕ್ ಇಟ್ಕೊಂಡಿದ್ರೆ ಮಾವಿನಕಾಯಿ, ಆಮೇಲೆ ಒಳ್ಳೆ ರೇಟ್ ಬರ್ತಕ್ಕಂಥದ್ದು. ಈ ಕೃಷಿ ಸಲಕರಣೆ, ಜೈವಿಕ ಗೊಬ್ಬರ ಮಾರೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆಂಜನೇಯ ಸ್ವಾಮಿಯ ದಂಡಕವನ್ನು
ನೀವು ಪಠಿಸಿ ವೀರಾಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿ ಬೇರೆ ಪ್ರಶಸ್ತ ಪ್ರಕಾಯಂ ಅಂಥೇಳಿ ದಂಡಕ ಬರ್ತಕ್ಕಂಥದ್ದು. ಅದನ್ನು ಓದಿ ಅಥವಾ ಕೇಳಿ 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟಕರ ಬಣ್ಣ ಆಗಿರ್ತಕ್ಕಂಥ ಮೇರೆ. ಇನ್ನು ಧನುಸು ರಾಶಿಗೆ ಬಂದಾಗ ಅವರಿಗೆ ಧನವ್ಯಯ, ಕುಟುಂಬದಲ್ಲಿ ನೆಮ್ಮದಿ, ಶುಭಕರವಾಗಿರ್ತಕ್ಕಂಥ ವಾತಾವರಣ, ಹೂವು ತರಕಾರಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯ ಹೋಮ ದ್ರವ್ಯ ಮಾರೋರುಗಳ ಲಾಭದಾಯಕ ವ್ಯಾಪಾರ. ಗಣಪತಿಯನ್ನು ಪೂಜೆ ಮಾಡಿ ನೀವು. 3 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದ ನೋಡಿ ನೀವು ಕೆಲಸ ಮಾಡ್ತಕ್ಕಂಥ ಕಡೆ ಒಳ್ಳೆ ಮರ್ಯಾದೆ ಸಿಗ್ತಕ್ಕಂಥ ನಿಮಗೆ. ಆದಾಯದಲ್ಲಿ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರು ಒಳ್ಳೆಯ ಕಾರ್ಯಪ್ರಗತಿ. ರಾಗಿ, ಭತ್ತ, ಕಬ್ಬು ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗಸೂಚಿ ಇರ್ತಕ್ಕಂಥದ್ದು. ಹೋಟೆಲ್ಸು ಕಾಂಡಿಮೆಂಟ್ಸ್ಗಳ ಲಾಭ ಸಿಗ್ತಕ್ಕಂಥದ್ದು. ಅಂಗಾರಕ ಅಷ್ಟೋತ್ತರ ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಕುಂಭರಾಶಿಗೆ ಬಂದಾಗ ನೋಡಿ, ಈ ಕುಂಭರಾಶಿಯವರಿಗೆ ಸ್ವಲ್ಪ ದಿನದಿಂದ ಎಲ್ಲ ಅಷ್ಟೊಂದು ಉತ್ತಮವಾಗಿ ಏನಿರಲಿಲ್ಲ. ಇವತ್ತಿನಿಂದ ಕುಂಭರಾಶಿಯವರಿಗೆ ಉತ್ತಮ ಆರ್ಥಿಕ ಪರಿಸ್ಥಿತಿ ಇರ್ತಕ್ಕಂಥ, ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಂಭರಾಶಿಯವರು ಬಿದ್ದೋಗಿರ್ತಕ್ಕಂಥ ಹೇಳ್ತೀನಿ ನಾನು. ಈ ದಿನ ಅವರಿಗೆ ಅದರಲ್ಲಿ ಆರ್ಥಿಕವಾಗಿ ಪ್ರಗತಿ ಸಿಗ್ತಕ್ಕಂಥದ್ದು. ಯಾಕಂದರೆ ವಕ್ರ ಬುಧನ ಒಂದು ದಯದಿಂದ ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ. ಈ ಸಾಂಬಾರು ದಿನಸುಗಳು, ಗೋಡಂಬಿ, ಬಾದಾಮಿ ಬೆಳೆದಿರತಕ್ಕಂಥ ರೈತರಿಗೆ ಒಳ್ಳೆ ಕಾಸು ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನ ಮಾಡೋರಿಗೆ ಒಳ್ಳೆ ಲಾಭ. ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಇನ್ನು ಕಡೆಯದಾಗಿ ಮೀನರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಿನ್ನಡೆ, ಹೈನುಗಾರಿಕೆಯಲ್ಲಿ ಶುಭ. ಅದೇ ರೀತಿಯಲ್ಲಿ ಈ ಕಟ್ಟಡ ಕಾರ್ಮಿಕರು, ಕಟ್ಟಡ ಕೆಲಸ ಮಾಡ್ತಕ್ಕಂಥವ್ರು, ಗುತ್ತಿಗೆದಾರರು, ಇತರೆ ಯಾವುದೇ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಈ ಮೆಡಿಕಲ್ ಸ್ಟೋರ್ಸು, ಜನರಲ್ ಸ್ಟೋರ್ಸ್ ಇರ್ತಕ್ಕಂಥವ್ರುಗಳ ಲಾಭ. ನವಗ್ರಹ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೆ ಇದು ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥ ಆತ್ಮರೆ. ನಮ್ಮ ಸಾಹಿತ್ಯ ವೀಕ್ಷಕರಿಗೂ ಕಳಕಳಿ ಮನವೇನಪ್ಪ ಅಂದರೆ, ನಮ್ಮಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ಸ್ ಕೊಡ್ತೀವಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಹಾಗೂ ಈ ದಿನದ ಜ್ಯೋತಿಷ್ಯ ಮಾರ್ಗದರ್ಶಿ ದಿನಭವಿಷ್ಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.